ವೀಕ್ಷಕರೇ, ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನಿದೆ ಫಲ, ಯಾವ ಸವಾಲುಗಳಿದೆ, ಯಾವ ಚಾಲೆಂಜಸ್ಗಳನ್ನು ಎದುರಿಸಬೇಕಾಗುತ್ತೆ, ಹಣಕಾಸಿನಲ್ಲಿ ವೃದ್ಧಿ ಇದೆಯಾ, ನಿಮಗಿರ್ತಕ್ಕಂಥ ಅವಕಾಶಗಳು ಯಾವುವು ಮತ್ತು ಇರುವಂತಹ ಸಮಸ್ಯೆಗಳು ಸರಿಯಾಗುತ್ತಾ, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರಗಳು ತಾವು ಈ ವಿಡಿಯೋದಲ್ಲಿ ನೋಡ್ತೀರಿ ಮತ್ತು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೋತೀರಿ. ವಿಡಿಯೋದ ಕೊನೆಯಲ್ಲಿ ಅದ್ಭುತ ಪರಿಹಾರಗಳಿದೆ. ಆ ಪರಿಹಾರಗಳು ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ವಿಡಿಯೋ ಕೊನೆ ತನಕ ನೋಡ್ಕೊಳ್ಳಿ. ಜೊತೆಗೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ವೃಷಭ ರಾಶಿಯವರ ಜನ್ಮ ನಕ್ಷತ್ರಗಳು ಕೃತಿಕಾ ನಕ್ಷತ್ರದ 3 ಚರಣಗಳು, ಅಂದರೆ 2, 3, 4 ಚರಣ, ಮತ್ತು ರೋಹಿಣಿ ನಕ್ಷತ್ರದ 4 ಚರಣಗಳು, ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ಈ ವೃಷಭ ರಾಶಿಯವರಿಗೆ ನೋಡಿ, ಅವರ ಒಂದು ಲಾಂಛನ ಯಾವುದು ಅಂತಂದರೆ ಎತ್ತು ಅವರ ಲಾಂಛನ ಆಗಿರುತ್ತೆ. ರಾಶಾಧಿಪತಿ ಯಾರು? ಶುಕ್ರ. ಈ ವೃಷಭ ರಾಶಿಯವರಿಗೆ ನೋಡಿ, ಯಾವತ್ತಿಗೂ ಕೂಡ ಇವರು ದಯಾಮಯಿಗಳು. ಯಾರಿಗೋ ಒಂದು ಕಷ್ಟ, ನೋವು, ತೊಂದರೆ, ತಾಪತ್ರಗಳಿತ್ತು ಅಂತಂದರೆ ಸಹಿಸುವಂತಹ ವ್ಯಕ್ತಿಗಳಲ್ಲ. ತುಂಬ ಒಂದು ಮಾತೃ ಹೃದಯಿ ಅಂತ ಹೇಳ್ಬೋದು. ಮತ್ತು ಯಾವತ್ತಿಗೂ ಕೂಡ ಇವರ ಪ್ಲಸ್ ಪಾಯಿಂಟ್ ಏನಂತಂದರೆ ಐಷಾರಾಮಿಯಾಗಿರಬೇಕು. ಯಾವತ್ತಿಗೂ ವಸ್ತ್ರಾಭರಣಗಳು ಬಹಳಷ್ಟು ಪ್ರೀತಿಸ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಇಂತಹ ಒಂದು ವೃಷಭ ರಾಶಿಯವರಿಗೆ ಈ ಒಂದು ಒಳ್ಳೆ ದಿನಾಂಕಗಳು ಯಾವುದು ಅಂತಂದರೆ 6, 15, 24 ಶುಭವಾಗಿರ್ತಕ್ಕಂತಹ ದಿನಗಳು. ಜೊತೆಗೆ ಅದೃಷ್ಟ ಸಂಖ್ಯೆ 6 ಮತ್ತು 8 ಆಗಿರುತ್ತೆ. ಇಂತಹ ಒಂದು ವೃಷಭ ರಾಶಿಯವರು ಯಾವತ್ತಿಗೂ ಈ ಫೆಬ್ರವರಿ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡೋಣ. ವೀಕ್ಷಕರೇ ನೋಡಿ, ಕೆಲವೊಂದು ಎಷ್ಟೇ ಸವಾಲುಗಳಿರಲಿ, ಸಮಸ್ಯೆಗಳಿರಲಿ, ಗೊಂದಲಗಳಿರಲಿ, ಸ್ವಲ್ಪ ಒಂದು ಮನಸ್ಸಿನ ಮೂಲೆಯಲ್ಲಿ ಒಂದು ಧೈರ್ಯ ಇದ್ದರೂ ಕೂಡ ಒಂದು ಆತಂಕ ಅನ್ನುವಂಥದ್ದು ಇರುತ್ತೆ. ಹೇಗಪ್ಪ ಮಾಡೋದು? ನಾಳೆ ಹಣಕಾಸಿನ ಸಮಸ್ಯೆ ಇದೆ, ಆ ಹಣಕಾಸಿನ ಸಮಸ್ಯೆಯನ್ನು ಯಾವ ರೀತಿ ಸರಿ ಮಾಡೋದು? ನನ್ನ ಮೇಲೆ ಒಂದು ಮನೆ ಜವಾಬ್ದಾರಿ ಇದೆ, ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕಾಗಿದೆ, ಯಾವುದೋ ಒಂದು ಒಬ್ಬ ತಂದೆಯಾಗಿ ಮಕ್ಕಳಿಗೆ ಮಾಡುವಂತಹ ಒಂದು ಜವಾಬ್ದಾರಿತ ಕೆಲಸ ಮಾಡಬೇಕಾಗಿದೆ. ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಳ್ಳೋದ್ರಿಂದ ಅಲ್ಲಿ ಒಂದು ರೆಸ್ಪಾನ್ಸಿಬಲ್ ಒಂದು ಸ್ಥಾನ ಇರುತ್ತೆ, ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನು ಯಾವ ರೀತಿ ನಿಭಾಯಿಸ್ಕೋಬೇಕು, ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಚಿಂತನೆಯಲ್ಲಿ ಸ್ವಲ್ಪ ಒತ್ತಡ ಥರ ಕಂಡು ಬರುತ್ತೆ. ಯಾಕಂತಂದರೆ ಒಂದು ಯೋಜನೆ ಇರುತ್ತೆ, ಯಾವುದೋ ಒಂದು ಯೋಜನೆ ಹಾಕ್ಕೊಂಡಿರ್ತೀರಿ, ಆ ಯೋಜನೆ ಸಕ್ಸಸ್ ಆಗದೇ ಇದ್ದರೆ, ಅಥವಾ ಇಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಬರುತ್ತಾ ಅಥವಾ ಬರಲ್ವಾ, ಅಥವಾ ಸಕ್ಸಸ್ ಆಗದೇ ಇದ್ದರೆ ಹೆಂಗೆ, ಈ ರೀತಿಯಾಗಿರುವಂತಹ ಅನೇಕ ಒಂದು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿರುತ್ತೆ. ಅದ್ರ ಜೊತೆಗೆ ಆತಂಕನೂ ಕೂಡ ಕಾಡ್ತಾ ಇರತಕ್ಕಂಥದ್ದು. ಆದರೆ ಈ ಯಾವ ಆತಂಕವೂ ಬೇಡ, ಧೈರ್ಯದಿಂದ ನೀವು ಮುನ್ನುಗ್ಗಬೇಕಾಗತ್ತೆ. ಧೈರ್ಯಂ ಸರ್ವತ್ರ ಸಾಧನ. ಧೈರ್ಯದಿಂದ ನೀವು ಮುನ್ನುಗ್ಗಿದ್ರೆ ಖಂಡಿತವಾಗಿಯೂ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಇದ್ರ ಬಗ್ಗೆ ಎಷ್ಟೇ ತೊಂದರೆಗಳಿರಲಿ, ಸವಾಲುಗಳಿರಲಿ, ಒತ್ತಡಗಳಿರಲಿ, ಆ ಒತ್ತಡಗಳನ್ನು ನೀವು ಯಾವ ರೀತಿ ನಿಭಾಯಿಸ್ತೀರಿ ಅನ್ನುವಂಥದ್ದೇ ನಿಮ್ಮ ಮುಂದಿರತಕ್ಕಂಥ ಪ್ರಶ್ನೆ. ಅದಕ್ಕೂ ಈ ಪೂರಕವಾಗಿರ್ತಕ್ಕಂಥ ವಿಚಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಇದು ನಿಮಗೆ ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನೋಡಿ, ಎಂಥ ಸಂದಿಗ್ಧ ಸನ್ನಿವೇಶಗಳು ಈ ಹಿಂದೆ ಅನೇಕ ತೊಂದರೆ ತಾಪತ್ರಗಳನ್ನು ನೀವು ಎದುರಿಸ್ಬಿಟ್ಟಿದ್ದೀರಿ. ಅನೇಕ ಸಮಸ್ಯೆಗಳನ್ನು ಸಮಸ್ಯೆ ಏನು ಹೊಸದೇನಲ್ಲ ನಿಮಗೆ, ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಇಲ್ಲ. ಆದರೆ ಚಿಂತೆ ಮಾಡ್ತಕ್ಕಂಥದ್ದು ಬೇಡ. ಚಿಂತನೆ ಇರಲಿ, ಅತಿಯಾದರೆ ಅಮೃತವು ವಿಷ ಆಗಬಾರ್ದಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಒಂದು ಚಿಂತನೆ ಇರಲಿ. ಅದು ನಿಮ್ಮ ಆರೋಗ್ಯ ದೃಷ್ಟಿಕೋನದಿಂದ, ನಿಮ್ಮ ಆರ್ಥಿಕ ದೃಷ್ಟಿಕೋನದಿಂದ ಒಂದು ಒಳ್ಳೆಯ ರೀತಿಯಿಂದ ಒಂದು ಚಿಂತನೆ ಇರಲಿ. ಮತ್ತು ನಿಮ್ಮ ಪ್ರಯತ್ನಗಳು, ನಿಮ್ಮ ಕೆಲಸಗಳು, ದೈನಂದಿನ ಕಾರ್ಯಗಳ ಮೇಲೆ ಯಾವುದೇ ರೀತಿಯಿಂದ ಪರಿಣಾಮಗಳು ಬೀಳದ ಹಾಗೆ ನೀವು ಬ್ಯಾಲೆನ್ಸ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಇರುವಂತಹ ಚಿಂತೆಗಳು, ಗೊಂದಲಗಳು, ಒತ್ತಡಗಳು
ಆ ಎಲ್ಲ ಸಮಸ್ಯೆಗಳಿಂದನೂ ಕೂಡ ನೀವು ಮುಕ್ತರಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಅದರಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನೀವು ಇದನ್ನು ಗಮನಿಸಬೇಕಾಗತ್ತೆ. ಧೈರ್ಯದಿಂದ ಮುನ್ನುಗ್ಗಿದ್ರೆ ಮಾತ್ರ ನಿಮಗೆ ಜಯ ನಿಶ್ಚಿತವಾಗಿರ್ತಕ್ಕಂಥದ್ದು. ಜಯ ನಿಮಗೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನೀವು ಸುಮ್ಮನೆ ಯೋಚನೆ ಮಾಡ್ಕೊಂತ ಕುಂತ್ರೆ ಯಾವುದೇ ಫಲ ಇಲ್ಲ. ಧೈರ್ಯದಿಂದ ಮುನ್ನುಗ್ಗಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಇನ್ನು ಹಣಕ್ಕೆ ಕೆಲವೊಂದು ತೊಂದರೆಗಳು ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಕೊರತೆಗಳು ಇರುತ್ತೆ. ಕುಟುಂಬದಿಂದ ನಿಮಗೆ ಸಹಾಯ ಆಗುತ್ತೆ. ನಿಮ್ಮ ಪತ್ನಿ ಸಹಾಯ ಮಾಡ್ಬೋದು, ಪತಿ ಸಹಾಯ ಮಾಡ್ಬೋದು, ತಂದೆ ತಾಯಿಗಳು, ಒಡ ಹುಟ್ಟಿದವರು, ರಿಲೇಷನ್ನು, ಯಾರ ಕಡೆಯಿಂದನೋ ಏನೋ ಒಂದು ಹಣದ ಒಂದು ಮೂಲ ತುಂಬ ಚೆನ್ನಾಗಿರ್ತಕ್ಕಂಥದ್ರಿಂದ ನಿಮಗಿರ್ತಕ್ಕಂತಹ ಗೊಂದಲಗಳು, ತೊಂದರೆಗಳು, ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಅವಕಾಶಗಳನ್ನುವಂಥದ್ದು ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಏಕಾಗ್ರತೆಯಿಂದ ಓದಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಅನವಶ್ಯಕವಾಗಿರ್ತಕ್ಕಂತಹ ಗೊಂದಲಗಳು ವಿದ್ಯಾರ್ಥಿಗಳಲ್ಲಿಯೂ ಬೇಡ. ಹಾಗಾಗಿ ಹೆಚ್ಚಿನ ಏಕಾಗ್ರತೆಯನ್ನು ನೀವು ರೂಢಿಸ್ಕೊಂಡಿದ್ದೆ ಆದರೆ ಎಜುಕೇಷನ್ನಲ್ಲಿ ಬಹಳ ಒಳ್ಳೆಯ ಸಾಧನೆಗಳನ್ನು ವಿದ್ಯಾರ್ಥಿಗಳು ಮಾಡ್ತಕ್ಕಂಥದ್ದು. ಇನ್ನು ಈ ವಿವಾಹವನ್ನು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರೆ ಕೆಲವೊಂದು ಅಡಚಣೆಗಳು, ತೊಂದರೆಗಳು ಕಂಡು ಬರ್ತಾ ಇರತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಇನ್ನು ಅನುಕೂಲಕರವಾಗಿರತಕ್ಕಂತಹ ಒಂದು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು, ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಗುರುತಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ, ಅಥವಾ ಯಾರೋ ರಿಸರ್ಚ್ ಮಾಡ್ತಾ ಇದ್ದೀರಿ, ವಿಜ್ಞಾನಿಗಳಿದ್ದೀರಿ, ನೀವು ವಕೀಲರಿದ್ದೀರಿ, ಡಾಕ್ಟರ್ ಇದ್ದೀರಿ, ಏನೋ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ನೀವು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಇದ್ದಾವೆ. ಬಹಳಷ್ಟು ಪರಿಹಾರಗಳು ಜೊತೆಗೆ ಮುಖ್ಯವಾದ ವಿಚಾರಗಳು ನಾನು ಪ್ರಸ್ತಾಪ ಮಾಡೋದಿದೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. GB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕ 80 ರಿಂದ 100 ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಜನ್ಮ ಜಾತಕ ಫಲ, ನಿಮ್ಮ ಸರಳ ಭಾಷೆಯಲ್ಲಿ, ನಿಮಗೆ ಬೇಕಾಗಿರುವಂಥ ಭಾಷೆಯಲ್ಲಿ ಈ ಜಾತಕವನ್ನು ಪಡ್ಕೊಂಡು ಆರಾಮಾಗಿ ಓದ್ಕೊಂಡು ತಿಳ್ಕೊಬೋದು. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಜಾತಕ ಫಲ ಸಿಗ್ತಾ ಇರತಕ್ಕಂಥದ್ದು. ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನೋಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ನೋಡಿ. ಕೆಲವೊಂದು ಜನ ಈ ಏನೋ ಒಂದು ಹೆಚ್ಚಿನ ಒಂದು ರಿಸರ್ಚ್ ಮಾಡೋದಕ್ಕೆ ಬೇರೆ ರಾಜ್ಯ, ಬೇರೆ ದೇಶಗಳಿಗೆ ಹೋಗ್ತಾ ಇದ್ರಿ ಅಂತಂದ್ರೆ ಹೆಚ್ಚಿನ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಪ್ರಯತ್ನದಿಂದ ಫಲ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ನೀವು ವ್ಯಾಪಾರಿಗಳೇ ಆಗಿರಿ, ವಿದ್ಯಾರ್ಥಿಗಳೇ ಆಗಿರಿ, ರಾಜಕಾರಣಿಗಳೇ ಆಗಿರಿ, ಪೊಲೀಸ್ ಇಲಾಖೆಯಲ್ಲಿರಿ, ಸರ್ಕಾರಿ ಅಥವಾ ಅರೆ ಸರ್ಕಾರಿ ಯಾವುದೇ ಒಂದು ದೊಡ್ಡ ಉದ್ಯಮಿಗಳಾಗಿರಿ,
ನೀವು ಏನೇ ಆಗಿರಿ ವೃಷಭ ರಾಶಿಯವರು, ನಿಮ್ಮ ಒಂದು ಪ್ರಯತ್ನ ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಬೇಕು. ಆದರೆ ಆ ಪ್ರಯತ್ನ ನಿಮಗೆ ಸ್ಟ್ರೆಸ್ ಕೊಡೋ ಥರ ಇರಬಾರ್ದು, ನಿಮಗೆ ಡ್ಯಾಮೇಜ್ ಮಾಡೋ ಥರ ಇರಬಾರ್ದು. ಅದು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಪ್ರಯತ್ನದಿಂದ ಅದ್ಭುತವಾಗಿರ್ತಕ್ಕಂಥ ಎಷ್ಟೇ ಸವಾಲುಗಳಿರಲಿ ಆ ಸವಾಲುಗಳನ್ನು ಮೆಟ್ಟಿ ನಿಂತು ಸಕ್ಸಸ್ ಸಿಗುವಂಥದ್ದು ಇದೆಯಲ್ಲ. ನೋಡಿ, ಜೀವನದಲ್ಲಿ ಮನುಷ್ಯ ಒಂದು ಹೆಚ್ಚಿನ ಹೆಸರು ಬರಬೇಕೇನಂತಂದರೆ, ಒಂದು ಒಳ್ಳೆ ಸಾಧನೆ ಅಂತಂದರೆ ಯಾವುದು ಅಂತಂದರೆ, ಕಷ್ಟವಾಗಿರುವಂಥದ್ದನ್ನು ಸಾಧಿಸಿದಾಗ ಮಾತ್ರ ಆ ಸಾಧನೆಗೆ ಬೆಲೆ ಜಾಸ್ತಿ. ಸುಲಭವಾಗಿರುವಂಥದ್ದನ್ನು ಮಾಡುವಂಥದ್ದು ಎಲ್ಲರೂ ಮಾಡ್ತಾರೆ, ಆದರೆ ತುಂಬ ಚಾಲೆಂಜ್ ಆಗಿರುತ್ತಲ್ಲ ಜೀವನದಲ್ಲಿ ಯಾವುದೇ ವಿಚಾರಗಳಿರಲಿ ಇವತ್ತು. ಆದರೆ ಸವಾಲುಗಳು ಇದ್ದಾಗ ಅದನ್ನು ಸ್ವೀಕಾರ ಮಾಡಬೇಕು, ಅದರಲ್ಲಿ ಗೆದ್ದಾಗ ಇದೆಯಲ್ಲ ಅದು ಯಾರೂ ಮಾಡದೇ ಇರುವಂಥ ವಿಶೇಷ ಸಾಧನೆಯಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ವ್ಯಾಲ್ಯೂ ಜಾಸ್ತಿ, ಅದಕ್ಕೆ ಬೆಲೆ ಜಾಸ್ತಿ. ಏನಂತೀರ? ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಈ ಕಾನೂನು ರೀತಿಯ ಹಣಕಾಸಿನ ವ್ಯವಹಾರಗಳಲ್ಲಿ ನೀವೇನಾದರೂ ತೊಡಗಿಸ್ಕೊಂಡಿದ್ದೀರಿ ಅಂತಂದರೆ ಪರವಾಗಿಲ್ಲ, ಒಂದು ಒಳ್ಳೆಯ ರೀತಿಯಿಂದ ನಿಮಗೆ ಫಲ ಸಿಗುತ್ತೆ. ಯಾವುದೋ ಒಂದು ಸರ್ಕಾರದಿಂದ ಸಿಗುವಂಥ ಫಲ ಆಗಿರ್ಬೋದು, ಕಾನೂನು ರೀತಿಯಿಂದ ಮಾಡುವಂಥ ಕೆಲಸಗಳಿಂದ ಆಗಿರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಸ್ವಲ್ಪ ಹಣಕಾಸಿನ ಒಂದು ಅವಕಾಶಗಳಿದೆ. ಇನ್ನು ಜೊತೆಗೆ ಈ ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಚಾಲೆಂಜ್ ಇರುತ್ತೆ. ನೀವು ಸುಲಭವಾಗಿ ನಾನು ಗೆದ್ದು ಬಿಡ್ತೀನಿ, ಮಾಡಿಬಿಡ್ತೀನಿ, ಈ ಥರದ್ದು ಯಾವುದು ಸಿಚುವೇಶನ್ಗಳಿರಲ್ಲ. ಎಲ್ಲವೂ ನೀವು ಸವಾಲಿನಿಂದ, ಎಲ್ಲವೂ ನೀವು ಕಷ್ಟಪಟ್ಟು, ಎಲ್ಲವೂ ನೀವು ಹೋರಾಟ ಮಾಡಿ ಅದರಲ್ಲಿ ಜಯ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ಕೊಳ್ಳಿ, ಒಂದು ಪ್ಲಾನನ್ನು ಮಾಡ್ಕೊಳ್ಳಿ, ಒಂದು ಚೆನ್ನಾಗಿ ಒಂದು ರೂಪುರೇಷೆಗಳನ್ನು ಎಣ್ಕೊಂಡು ನೀವು ನಿಮ್ಮ ಕೆಲಸಗಳನ್ನು, ನಿಮ್ಮ ನಿತ್ಯದ ಕಾಯಕವನ್ನು ಮಾಡಿದ್ರೆ ಖಂಡಿತ ನೀವು ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ. ಜೊತೆಗೆ ನಾನು ಅದ್ಭುತ ಪರಿಹಾರಗಳಿದೆ ಈ ತಿಂಗಳಲ್ಲಿ. ನಿಮಗೆ ಎಷ್ಟೇ ಸವಾಲುಗಳಿದ್ರೂ ಒಳ್ಳೆ ಫಲಗಳಿದೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರುವಂಥ ವಿಚಾರ. ಒಳ್ಳೆ ಫಲಗಳು ಹೇಗೆ ಸಿಗುತ್ತೆ? ಇದುವರೆಗೂ ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಚ್ಚರಿಕೆಗಳನ್ನು ನೀವು ಅಳವಡಿಸ್ಕೊಂಡ್ರೆ ನಿಮಗೆ ಒಳ್ಳೆ ಫಲ ಸಿಗುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಜೊತೆಗೆ ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳಿದ್ದಾವೆ, 2 ಥರದ ಲಿಂಕ್ ಇದ್ದಾವೆ. ಒಂದು, ಈ ಫೆಬ್ರವರಿ ತಿಂಗಳಲ್ಲಿ 12 ರಾಶಿಯವರ ಫಲ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ. ಇನ್ನೊಂದು 2024ನೇ ಇಸ್ವಿಯಲ್ಲಿ ಅಂದರೆ ವರ್ಷ ಭವಿಷ್ಯ, ಈ ವರ್ಷದಲ್ಲಿ ನಿಮಗೆ ಏನು ಫಲ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆನೂ 12 ರಾಶಿಯವರ ಫಲದ ಲಿಂಕು ಸಿಗುತ್ತೆ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನಿಮಗೆ ಬೇಕಾಗಿರತಕ್ಕಂಥ ವಿಡಿಯೋವನ್ನು ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ನೀವು ಪರಿಹಾರಗಳನ್ನೇನು ಮಾಡ್ಕೋಬೇಕು ವೃಷಭ ರಾಶಿಯವರು ಅಂತಂದರೆ, ನೋಡಿ, ಯಮಪಠಣದಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಕೇತುವಿನ ಅಷ್ಟೋತ್ತರ ಪಠಣ ಮಾಡ್ತಕ್ಕಂಥದ್ರಿಂದ ತುಂಬ ಉತ್ತಮವಾಗಿರತಕ್ಕಂಥ ಲಾಭಗಳು, ಪ್ರಯೋಜನಗಳಾಗುತ್ತೆ. ಈ ಕಪ್ಪು ದಾರದಿಂದ ಗಂಧದ ಕಟ್ಟಿಗೆಯನ್ನು ಧರಿಸ್ತಕ್ಕಂಥದ್ದು. ಇನ್ನು ಸ್ವಲ್ಪ ಕಷ್ಟದಲ್ಲಿದ್ದವರಿಗೆ, ಯಾರೋ ತುಂಬ ನೋವಿನಲ್ಲಿದ್ದಾರೆ, ಅನಾಥರಿಗೆ, ಬಡವರಿಗೆ, ವಿಧವಾ ಸ್ತ್ರೀಯರಿಗೆ, ಸಾಧುಗಳಿಗೆ, ಸಂತರಿಗೆ ನಿಮ್ಮ ಕೈಲಾಗಿರೋದಷ್ಟು ದಾನವನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮಗೆ ತುಂಬ ಅಂದರೆ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಮಾಡ್ಕೊಳ್ಳಿ. ಬಹಳ ಕಷ್ಟಕರವಾಗಿರುವಂಥದ್ದೇನು ನಾನು ಪೂಜೆ ಹೇಳಿಲ್ಲ, ತುಂಬ ಸರಳವಾಗಿರುವಂಥ ಸುಲಭವಾಗಿರ್ತಕ್ಕಂಥ ಪೂಜೆಗಳಿದ್ದಾವೆ, ಅದನ್ನು ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ಜೊತೆಗೆ ನಿಮ್ಮ ಮನಸ್ಸಿನ ಮನೋಕಾಮನೆಗಳನ್ನು ತಾಯಿ ಅನ್ನಪೂರ್ಣೇಶ್ವರಿ ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.